ನಮಸ್ಕಾರ. ವಿನೋದ್ ರಾಜ್ ಅವರಿಗೆ ನಿಮಗೂ ನಮಸ್ಕಾರ. ನೀವು ನೋಡಿದಿರಿ ರಾಜ್ಕುಮಾರ್ ಅವ್ರನ್ನ ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥ ನಟಿ ನೀವು. ಅತ್ಯಂತ ಮುಂಚಿನ ಕಾಲದಿಂದ ಅವ್ರ ಜೊತೆ ನಟನೆ ಮಾಡಿರ್ತಕ್ಕಂಥ ನಟಿ ನೀವು. ಇವತ್ತು 3 ವರ್ಷಗಳ ಅನುಪಸ್ಥಿತಿಯಲ್ಲಿ, ಅಂದರೆ ಈ 3 ವರ್ಷಗಳ ರಾಜ್ ನಮ್ಮೊಂದಿಗಿಲ್ಲ, ಈ 3 ವರ್ಷಗಳು ಏನು ಅನಿಸಿತ್ತು ನಿಮಗೆ? ಈ ಕನ್ನಡ ಚಿತ್ರರಂಗಕ್ಕೆ, ಒಟ್ಟಾರೆಯಾಗಿ ಈ ಕನ್ನಡ ನಾಡಿನ ಜನತೆಗೆ ಈ ರಾಜ್ ಇಲ್ಲದೆ ಇರತಕ್ಕಂಥ ಈ 3 ವರ್ಷಗಳು ಹೇಗಿದ್ದು ಅನಿಸುತ್ತೆ ನಿಮಗೆ? ಅವರಿಲ್ಲದ ಇದು ಹೇಗೆ ಅಂತ, ಒಂದು ಮಂದೆಗೆ ಒಬ್ಬರು ಯಜಮಾನ ಅಂತ ಇರ್ತಾರೆ. ಆ ಯಜಮಾನ ಇಲ್ದಿದ್ರೆ ಆ ಮಂದೆ, ಕುರಿ ಮಂದೆ ಆಗಲಿ ಅಥವಾ ಬೇರೆ ಸಮೂಹ ಆಗಲಿ ಯಾವುದೇ ಆಗಲಿ, ಆ ಯಜಮಾನ ಇಲ್ದಿದ್ದಾಗ ಹೇಗೆ ತಬ್ಲಿ ಥರ ಸಂಕಟ ಪಡ್ತೋ ಆ ರೀತಿ ಆ 3 ವರ್ಷಗಳು ಎಲ್ಲರೂ ಸಂಕಟನೆ ಪಟ್ಟಿದ್ದಾರೆ. ಯಾವುದೊಂದು ಕೆಲಸ ಆಗಬೇಕಾದ್ರೂ ಬೇರೆ ಯಾರು ಹೇಳಿದರೆ ಸಾಕು, ತಾನು ಮುಂದೆ ನಿಂತು ನಡೆಸ್ತಾ ಇದ್ದಿದ್ದು ಕಾಲ ಹೊರಟೋಯ್ತು. ಈಗ ಯಾರಿಗೂ ಆ ಧೈರ್ಯ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಈ 3 ವರ್ಷದಲ್ಲಿ ಎಲ್ಲರೂ ಸಾಕಷ್ಟು ಕಂಡಿದ್ದಾರೆ. ಮತ್ತು ಅವ್ರ ವಿಷಯದಲ್ಲಿ ಹೇಳೋದಾದರೆ ನೆನಪು ಮಾತ್ರ ಹೇಳಬೇಕು ಅನಿಸುತ್ತೆ ನನಗೆ. ನೋಡಿ, ಇಲ್ಲಿ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅಂತ ಹೇಳಿದ್ದಾರೆ. ಖಂಡಿತ ಅವ್ರ ಬಗ್ಗೆ ಯಾರಿಗೂ ಬೇಸರ ಮೂಡಿರಲಿಲ್ಲ. ಆದರೆ ಆಟ ಮುಗಿಸಿದ ವಿಧಿಗೆ ಏನು ಅಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೂತ್ರವ ಹಿಡಿದ ಬೊಂಬೆಯ ಮುರಿದು ಮಣ್ಣಾಗಿಸಿದ ಅಂತ ಹೇಳಿದ್ದಾರೆ. ಅವರಿರೋ ಜಾಗ ಇದ್ದಿದ್ದು ಅದು ಹೊನ್ನಾಗಲೇಬೇಕು. ಅದಕ್ಕೆ ಯೋಗ್ಯರಾದವರವರು ಅದು ಹೊನ್ನಾಗಿಸ್ಬೇಕು. ಅದು ನನ್ನ ಮನಸ್ಸಿಗೆ ಅನಿಸಿದ ಒಂದು ಅವರ ಶ್ರೇಷ್ಠತೆಯ ಬಗ್ಗೆ ಒಂದು ಅಂಶ. ರಾಜ್ ಇಲ್ಲದ ಈ 3 ವರ್ಷ ನಿಜವಾಗಿ ಬಹುಶಃ ಕನ್ನಡ ನಾಡಿನ ಎಲ್ಲರಿಗೂ ಅನಾಥ ಪ್ರಜ್ಞೆಯನ್ನೇ ಉಂಟು ಮಾಡಿ. ಹೌದು 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 ಹೌದು. ಯಾರಿಗೂ ಯಾಕೆ ಧೈರ್ಯ ಬರ್ತಾ ಇಲ್ಲ? ಧೈರ್ಯ ಮಾಡಿದ್ರೆ ಆಗಬಹುದಾಗಿತ್ತೇನೋ. ಆದರೆ ಆ ರಾಜ್ ಅನ್ನುವಂಥ ಒಂದು 2 ಅಕ್ಷರ ಅದಾಗೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತಲೇ ಅನಿಸ್ತಾ ಇದೆ ಮನಸ್ಸಿಗೆ. ಯಾಕಾಗೋಲ್ಲ ಅಂದರೆ ಪ್ರಯತ್ನ ಪಟ್ಟಿಲ್ವೋ, ಪ್ರಯತ್ನ ಪಡ್ತಾ ಇದ್ರೋ, ಅದು ಸಾಧ್ಯನೋ ಸಾಧ್ಯ ಇಲ್ವೋ ಗೊತ್ತಿಲ್ಲ. ಅದು ಅವರಿಂದ ಸಾಧ್ಯ ಆಯಿತು. ಇವತ್ತು ಅದು ಸಾಧ್ಯ ಆಗಿ ಇಡೀ ಜಗತ್ತಿಗೇನೆ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಜಗತ್ತಿನವರು ಮೆಚ್ಚುವಂಥ ಒಂದು ವ್ಯಕ್ತಿಯಾಗಿದ್ದಾರೆ ಅವರು. ವಿನೋದ್ ರಾಜ್, ನೀವು ಹೇಳಿ, ನೀವು ಯುವ ಪೀಳಿಗೆ ಪ್ರತಿನಿಧಿ. ಅಮ್ಮ ಅಂತರೂ ಅವರ ಕಾಲದಲ್ಲಿರ್ತಕ್ಕಂಥ ಒಬ್ಬರು ಸಹೋದ್ಯೋಗಿನೂ ಹೌದು. ಆ ಕಾಲವನ್ನು ಅತ್ಯಂತ ಹತ್ತಿರವಾಗಿ ನೋಡಿರ್ತಕ್ಕಂಥ ನಟಿ. ನೀವು ಯುವ ಪೀಳಿಗೆ ನಟರು. ನಿಮಗೆ ಅಂದರೆ ಯುವ ಪೀಳಿಗೆಗೆ ರಾಜ್ ಅನುಪಸ್ಥಿತಿ, ರಾಜ್ ಇಲ್ಲದ ಈ 3 ವರ್ಷ ಹೇಗೆ ಕಾಡಿದೆ ಅಂತ ಹೇಳ್ತೀರಾ? ಅವರು ಹತ್ತಿರವಾಗಿ ಅವ್ರನ್ನ ಗಮನಿಸಿದವರು, ನಾನು ದೂರವಾಗಿ ಅವ್ರನ್ನಿದ್ದು ನೋಡಿದವನು. ಏನು ಹೇಳಕ್ಕೆ ಸಾಧ್ಯ? ಮರಣ ಅಂತ ಒಂದು ದೊಡ್ಡ ವಿಷಯ ನಮಗೆ ಗೊತ್ತಿದ್ದು ಗೊತ್ತಿಲ್ದಿರ್ತಾರ ನಾವು ಜೀವನ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಇರ್ತೀವಿ. ಯಾವಾಗ ಅದನ್ನು ಯಾರನ್ನ ಬಂದು ಕರ್ಕೊಂಡು ಹೋಗುತ್ತೆ, ಹೇಗೆ ಕರ್ಕೊಂಡು ಹೋಗುತ್ತೆ ಗೊತ್ತೇ ಆಗೋದಿಲ್ಲ. ಬದುಕಿರುವಷ್ಟು ದಿವಸ ಮನುಷ್ಯ ಇಲ್ಲ, ನಿಮ್ಗೇನಾದರೂ ಒಂದು ಆಗಿಬಿಟ್ರೆ ನಾವು ಇರಲ್ಲ, ನಾವು ಮಾಡೋಕ್ಕಾಗಲ್ಲ, ನಾವು ಬಾಳೋಕ್ಕಾಗಲ್ಲ ಅಂತ ಹೇಳ್ಕೊತಾ ಇರ್ತೀವಿ ನಾವು. ತೀರೋಗ್ಬಿಟ್ಟ ಮೇಲೆ ಅದು ಸಹಜನೋ ಅಥವಾ ಹೇಗೆ ಅದು ಪ್ರಕೃತಿನೋ ಗೊತ್ತಿಲ್ಲ, ಮನುಷ್ಯನ ಬಾಳಿಸ್ಕೊಂಡು ಕಾಲ ತಳ್ಕೊಂಡು ಸಾಕ್ತಾ ಹೋಗ್ಬಿಡ್ತದೆ. ಇದನ್ನು ನಾವು ನಂಬಬೇಕಾದ ಭಾರಿ ದೊಡ್ಡ ವಿಷಯ ಇದು. ಪ್ರತಿಯೊಂದು ಮನೆಯಲ್ಲೂ ಈ ಪ್ರಪಂಚ ಹುಟ್ಟಿದಾಗಲಿಂದ, ಮನುಷ್ಯರು ಹುಟ್ಟಿದಾಗಲಿಂದ ನಾವು ಒಬ್ಬೊಬ್ಬರನ್ನ ಕಳ್ಕೊಂಡು ಹೋಗ್ತಾ ಇರುವಂಥ ಒಂದು ಪರಿಸ್ಥಿತಿ ಇದು. ಅದರಲ್ಲಿ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ 3 ವರ್ಷ ಬಹುಶಃ ಅದು ಶೂನ್ಯ ಅಂತಲೇ ಅನ್ನಿಸ್ತಾ ಇದೆ. ನಿಜ, ರಾಜ್ ನಿಜವಾಗಿ ಒಂದು ದೊಡ್ಡ ಅತ್ಯಂತ ಮೇರು ವ್ಯಕ್ತಿತ್ವ. ಒಂದು ತಲೆಮಾರು ಅಷ್ಟೇ ಅಲ್ಲ, ಹಲವಾರು ತಲೆಮಾರುಗಳನ್ನು ಪ್ರಭಾವಗೊಳಿಸಿರ್ತಕ್ಕಂಥ ವ್ಯಕ್ತಿ. ಈಗ ನಮಗೆ ಕೆಲವೊಂದು ಹಿಂದಿನ ದಿನಗಳಿಗೆ ಹೋಗೋಣ. ಈಗ ರಾಜ್ ಶುರುವಿನ ದಿನಗಳಲ್ಲಿ, ರಾಜ್ ನಟನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ದಿನಗಳಲ್ಲಿ ನೀವು ಅವ್ರ ಜೊತೆಗೆ ನಟನೆ ಮಾಡಿರ್ತಕ್ಕಂಥ ಸಹನಟಿಯಾಗಿದ್ದವರು, ನಾಯಕಿಯಾಗಿದ್ದವರು, ಆ ನೆನಪುಗಳನ್ನು ಒಂದು ಸ್ವಲ್ಪ ಕೆದಕೊಳ್ಳೋಣ. ಇವತ್ತು ರಾಜ್ ಇಲ್ಲ ನಮ್ಮ ಜೊತೆ, ಆದ್ರೆ ಆ ಸುಂದರ ನೆನಪುಗಳು ನಮ್ಮ ಜೊತೆಗೆ. ಏನ್ ನಿಮಗೆ ರಾಜ್ ಅಂದ ತಕ್ಷಣ ನಿಮ್ಮ ಆ ಪ್ರಾಥಮಿಕ ಒಂದು ವೃತ್ತಿ ಜೀವನ ಇತ್ತಲ್ಲ, ನಿಮಗೆ ಏನು ನೆನಪಾಗತ್ತೆ ಅಮ್ಮ?